ಆಕೆ ಸುರಸುಂದರಿ, ಈತ ಉದ್ಯಮಿ. ಈ ಸುರಸುಂದರಿಯ ಮೋಹದ ಪಾಶಕ್ಕೆ ಉದ್ಯಮಿ ಕಳೆದುಕೊಂಡಿದ್ದು ಲಕ್ಷ ಲಕ್ಷ ಹಣ. ಏನಿದು ಹನಿ ಮನಿ ಕಹಾನಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಸುಂದರಿ ಕರೆದ್ಲು, ಬಿಸ್ನೆಸ್ ಮ್ಯಾನ್ ಹೋದ, ಹನಿ ಟ್ರ್ಯಾಪ್ಗೆ ಬಿದ್ದು 40 ಲಕ್ಷ ಕಳೆದುಕೊಂಡ. ಹನಿ ಟ್ರ್ಯಾಪ್ ಗ್ಯಾಂಗ್ ನಿಂದ 40 ಲಕ್ಷ ಸುಲಿಗೆ. ಹೌದು, ಈ ಫೋಟೋದಲ್ಲಿರೋ ಸುಂದರಿನ ಒಮ್ಮೆ ಸರಿಯಾಗಿ ನೋಡ್ಕೊಂಬಿಡಿ. ಮುಂದೊಂದು ದಿನ ಯಾರಿಗೂ ಬೇಕಾದ್ರೂ ಕಲ್ಲರ್ ಕಥೆಯನ್ನ ಕಟ್ಟಬಹುದು. ಈಕೆಯ ಹೆಸರು ಕಾವ್ಯ ಅಂತ. ಸಿನಿಮಾ ಫೀಲ್ಡ್ ನಲ್ಲಿದ್ದೇನೆ, ಒಂದೊಳ್ಳೆ ಸಿನಿಮಾ ಮಾಡೋಣ ಅಂಥೇಳಿ ಬಿಸ್ನೆಸ್ ಮ್ಯಾನ್ ಅನ್ನ ಪರಿಚಯ ಮಾಡ್ಕೋತಾಳೆ. ಈಕೆಯ ಬಣ್ಣದ ಮಾತಿಗೆ ಮರಳಾದ ಬಿಸ್ನೆಸ್ ಮ್ಯಾನ್ ಆಕೆಯ ಸಂಘಕ್ಕೆ ಬೀಳ್ತಾನೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕಾವ್ಯ ನಮ್ಮ ಡೈರೆಕ್ಟರ್ಗೆ ಹಣದ ಕಷ್ಟ ಇದೆ ಅಂಥೇಳಿ 4 ಲಕ್ಷ ಹಣವನ್ನು ಪಡಿತಾಳೆ. ನಂತರ ಹಣವನ್ನು ವಾಪಸ್ ಕೇಳಿದಾಗ ತನ್ನ ರೂಮಿಗೆ ಕರೆಸ್ಕೊಂಡು ಬಲವಂತವಾಗಿ ಲೈಂಗಿಕ ಕ್ರಿಯೆ ನಡೆಸಿ ಅದನ್ನ ವಿಡಿಯೋ ಮಾಡಿ ಇಟ್ಕೋತಾಳಂತೆ. ಆ ಬಳಿಕ ಇದೇ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಬಿಸ್ನೆಸ್ ಮ್ಯಾನ್ ನಿಂದ ಬ್ರಾಸ್ಲೆಟ್, ಚೈನು ಅಂತೆಲ್ಲ ಸುಮಾರು 40 ಲಕ್ಷ ಹಣವನ್ನ ಪೀಕಿದ್ದಾಳೆ. ಇನ್ನು ಸುಮ್ಮನಾಗದೆ ಕಾರ್ ಕೊಡಿಸು ಅಂಥೇಳಿ ದುಂಬಾಲ್ ಬಿದ್ದಿದ್ಲಂತೆ. ಇದಕ್ಕೆ ಒಪ್ಪದಿದ್ದಾಗ ಆರೋಪಿ ಕಾವ್ಯ ತನ್ನ ಸ್ನೇಹಿತರಾದ ರವಿ ಮತ್ತು ದಿಲೀಪ್ ಎಂಬುವರಿಂದ ಕರೆ ಮಾಡಿಸಿ ಹಣಕ್ಕೆ ಧಮಕಿ ಹಾಕಿದಾಳೆ. ಹಣ ಕೊಡದೇ ಇದ್ರೆ ವಿಡಿಯೋವನ್ನ ಟಿವಿ ಕೊಡೋದಾಗಿ ಬ್ಲಾಕ್ ಮೇಲ್ ಮಾಡಿದ್ಲಂತೆ. ಅಷ್ಟೇ ಅಲ್ಲದೆ ಹಣ ನೀಡದಿದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ದೂರುದಾರನ ಫೋಟೋ ಹಾಕಿ ಮಾನಹರಣ ಮಾಡಿರೋದಾಗಿ ಬಿಸ್ನೆಸ್ ಮ್ಯಾನ್ ದೂರನ್ನ ಕೊಟ್ಟಿದ್ದಾರೆ. ದೂರುದಾರ ಅಶೋಕನಗರ ಠಾಣೆಯಲ್ಲಿ ಕಾವ್ಯ, ದಿಲೀಪ್, ರವಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಸದ್ಯ ಪೊಲೀಸರು ಹನಿ ಟ್ರ್ಯಾಪ್ ಸುಂದರಿ ಅಂಡ್ ಗ್ಯಾಂಗ್ನ ಆರೋಪಿಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.